ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಡಿಕೇರಿ ನ್ಯೂಸ್. ನಾನು ನಿಮ್ಮ ಜಿ.ವಿ. ಸುಬ್ಬರಾವ್. ಅದಕ್ಕೆ ನಾವು ಒಪ್ಪಿಕೊಂಡಿವಿ. ತಿಂಗಳಿಗೆ ಒಂದ್ಸರಿ ನೀರು ಬಿಡ್ತಾರೆ, ಅದನ್ನು ಸರಿ ಬಿಡಲ್ಲ. 1 ತಾಸು 2 ತಾಸು. ಆಮೇಲೆ ನೀರು ಬಿಡೋದು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಪಂಚಾಯತಿಗೆ 2 ಸರಿ ಬಂದು ಲೆಟ್ರ್ ಕೊಟ್ಟು ಹೋಗಿವಿ, ಅದಕ್ಕೆ ಬರ್ತೀವಿ ಮಾಡ್ತೀವಿ ಅಂತಾರೆ ಹೊರತು ಅದಕ್ಕೇನು ಹೇಳಲ್ಲ ಅವರು. ನಮಗೆ 15 ದಿವ್ಸಕ್ಕೊಂದ್ಸರಿ ಯಾವಾದ್ರೂ ಸಿಹಿ ನೀರಾಗಲಿ ಸಪ್ಪ ನೀರಾಗಲಿ ಯಾವಾರಾಗಲಿ ನೀರು ಬಿಡಬೇಕು. ಅದಕ್ಕೆ ನಾವು ಈ ಪಂಚಾಯತಿ ಲೆಟ್ರ್ ಕೊಟ್ಟಿವಿ. ಮುಂದೆ ಏನು ಕ್ರಮ ತಗೊಂತಾರೋ ತಗೊಂಡಿವಿ. 4, 5 ಮತ್ತು 14ನೇ ವಾರ್ಡಿನ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಮಹಿಳೆಯರು ಮತ್ತು ಆ ವಾರ್ಡಿನ ಎಲ್ಲ ಮನೆಯವರು ಸೇರಿ ನಾವು ನಮ್ಮ ಚೀಫ್ ಆಫೀಸರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ. ಕಾರಣ ಇಷ್ಟೇ, ಸುಮಾರು 6 ತಿಂಗಳಿಂದ ಎಲ್ಲ ಈ 3 ವಾರ್ಡಿನ ಜನರು ಟ್ಯಾಂಕರ್ ನೀರಿಂದ ಮಾತ್ರ ವಾಟರ್ ಸೋರ್ಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಟ್ಯಾಂಕರಿಗೆ 500ರಿಂದ 600 ರೂಪಾಯಿ ಖರ್ಚು ಮಾಡಿ ಟ್ಯಾಂಕರ್ ನೀರು ಹಾಕ್ಸ್ಕೊಂಡು ಆ ನೀರನ್ನು ನಾವು ಬಳಸ್ತಾ ಇದ್ದೇವೆ. ಯಾವುದಕ್ಕೂ ಕೂಡ ಒಂದು ಸಪ್ಪನ್ ನೀರು ಇಲ್ಲ. ಡ್ಯಾಮು ನಮ್ಮ ಕಣ್ಣಳಿತೆ ದೂರದಲ್ಲಿದ್ದರೂ ಕುಡಿಯೋ ನೀರಿನ ಸೌಭಾಗ್ಯ ಮರೆಯಮ್ನಹಳ್ಳಿಗೆ 50 ವರ್ಷದಿಂದನೂ ದೊರೀತಾ ಇಲ್ಲ. ಲಾಸ್ಟ್ ಟೈಮು ಎಲ್ಲ ಜನಪ್ರತಿನಿಧಿಗಳು ಬಂದು ನಮ್ಮೂರ ರಥೋತ್ಸವದ ಮುಂದೆ ಅಷ್ಟರ ಒಳಗಾಗಿಯೇ ನಾವು ಡ್ಯಾಮ್ ನೀರನ್ನು ಮರೆಯಮ್ನಹಳ್ಳಿಗೆ ತಂದೇ ತರ್ತೀವಿ, ಕೊಟ್ಟೇ ಕೊಡ್ತೀವಿ ಅಂಥೇಳಿ ಎಲ್ಲರೆದುರಿಗೆ ಘೋಷಣೆ ಮಾಡಿ ಹೋದರು. ಬಟ್ ಜಾತ್ರೆ ಆಗಿ ಇವತ್ತಿಗೆ ಮತ್ತೆ 4 ತಿಂಗಳು ಕಳೀತು. ಮುಂದಿನ ಜಾತ್ರೆ ಹತ್ತಿರ ಬರ್ತಾ ಇದೆ. ಇದು ಯಾವುದು ಇನ್ನೂ ಕೆಲಸ ಆಗ್ತಾ ಇಲ್ಲ. ಆ ಪೈಪ್ಲೈನ್ ವರ್ಕು ಕೂಡ 77 ಲಕ್ಷ ಸ್ಯಾಂಕ್ಷನ್ ಆಗಿ ಅರ್ಧ ಆಗಿದೆ. 15 ದಿವಸದಿಂದ ಆ ವರ್ಕು ಕೂಡ ನಿಲ್ಲಿಸಿದ್ದಾರೆ. ದಯವಿಟ್ಟು ಸಾಹೇಬರು ಚೀಫ್ ಆಫೀಸರ್ ಈ ಮನವಿ ಸ್ಪಂದಿಸಿದ್ದಾರೆ. ನಾಳೆಯಿಂದ ಪ್ರತಿ 10 ದಿವಸ 12 ದಿವಸಕ್ಕೊಮ್ಮೆ ಖಂಡಿತವಾಗಿಯೂ ನಾವು ಯಾವುದಾದ್ರೂ ಒಂದು ನೀರನ್ನು ಸರಬರಾಜು ಮಾಡ್ತೀವಿ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ. ಧನ್ಯವಾದಗಳು.